ಹಳೇನು ಚಂದು ಪಾಟೀಲ್ರಿಗೆ ಏನೋ ಅಂಜಬೇಡ ಅಂತೇಳಿ ನೀನು ಟಿಕೆಟ್ ನಿನಗೆ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ನೋನು? ಈಗ ನನಗೇನು ಟಿಕೆಟ್ ತಪ್ಪಿಸ್ತೇನೆ ಅಂತಿದ್ರೆ ಏನು ಕೆಸೋದ್ರೆ ಯಾರು ಕೊಟ್ರಿಲ್ಲ? ನಾನು ಯಾರ ಮನೆಗೂ ಹೋಗಿಲ್ಲ. ಮೊದಲೇ ಲಿಸ್ಟ್ನಾಗಿನ ಅನೌನ್ಸ್ ಬಿಜಾಪುರ ಸೇ ಬಸನಗೌಡ ಪಾಟೀಲ್ ಎತ್ತನಾಲ್ ಅಂತ ಹೇಳಿ ಕಡೆಗೆ ಒಂದು ಚಿಂಚೋಳಿಗೆ ಇತ್ತನಾಲ್ ಫ್ಯಾಕ್ಟ್ರಿ ಮಾಡಿದ್ವಿ ನಾವು. ಅಂಜಬೇಡ್ರಿ ಯಾರು. ಯಾಕೆ ನೀವು ಹೌದು ನಮ್ಮ ಸಮಾಜಕ್ಕೂ ನ್ಯಾಯ. ನಾವೇನು ಯಾರಿಗೂ ಮತ್ತೊಬ್ರಿಗೆ ಅನ್ಯಾಯ ನಾವೇನು ನೋಡ್ರಿ. ಈ ಹೋರಾಟ ನಾವು ಮಾಡಿದ್ರಿಂದ ಸಮಸ್ತ ವೀರಶೈವ ಲಿಂಗಾಯತ ಸಮಾಜದಲ್ಲಿರೋ ಆದಿಗಳಿರ್ಬೋದು, ಕೂಡು ಒಕ್ಕಲಿಗರಿರ್ಬೋದು, ಜಂಗಮರು ಇರ್ಬೋದು, ಎಲ್ಲ ಸಮುದಾಯಗಳಿಗೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಅಮಿತ್ ಶಾ ಪ್ರಯತ್ನದಿಂದ 2Dಯನ್ನು ಕೊಡಿಸುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಅದಕ್ಕೆ ಕಾರಣ ಕೂಡಲ ಸಂಗಮ ಸ್ವಾಮಿಗಳ ನಮ್ಮ ಚಂದು ಪಾಟೀಲ್ರು ರಾಜ್ಕುಮಾರ್ ಪಾಟೀಲ್ರು ಹೇಳ್ದಂಗೆ ತಪಸ್ಸು ಹೋಗಿ ಬರೀ ಗಿಡದ ತಳ ಕೂತ್ರಲ್ಲ. ಇಂಥ ಸ್ವಾಮಿಗಳು ಸಿಗುವುದು ಇವತ್ತು ಸುದೈವ ನಮ್ಮದು. ಎಲ್ಲ ಸ್ವಾಮಿಗಳು ಬರೀ ವಿಧಾನಸೌಧದಾಗ ಅಡ್ಡಾಡ್ತಾರೆ. ನನಗೆ ಮಟ್ಟಕ್ಕೆ ರೊಕ್ಕ ಕೊಡಿಸ್ರಿ, ನನಗೆ ಗಾಡಿ ಕೊಡಿಸ್ರಿ, ಎಲ್ಲ ಚೈನಿಗೆ ಬಿದ್ದೈತೆ ಕಂಪ್ನಿಗೆ. ಸಮಾಜಕ್ಕೆ ಏನೂ ಇವ್ರದ್ದು ಕೊಡುಗೆ ಇಲ್ಲ. ಯಾರು ಸ್ವಾಮಿಗಳು ಇವತ್ತು ಏನು ಕೆಲಸ ಮಾಡೋಕೆ ಬೇಕು ಅದನ್ನು ಬಿಡ್ತಾರ. ಬರೀ ರಾಜಕಾರಣಿಗಳನ್ನ ಕರೆಸೋದದ, ಮನವಿ ಪತ್ರ ಕೊಡೋದದ, ಕೊಳ್ಳಾಗ ರುದ್ರಾಕ್ಷಿ ಹಾಕುವುದದ, ಆಶೀರ್ವಾದ ನೀನು ಮುಖ್ಯಮಂತ್ರಿ ಆಗ್ತಿ, ನೀನು ಮುಖ್ಯಮಂತ್ರಿ ಆಗ್ತಿ, ಬರೀ ಇದೆ ಆಶೀರ್ವಾದ. ಇವ್ರು ಆಶೀರ್ವಾದ ತೊಗೊಂಡ್ರಿ ಯಾರು ಮೊದಲು 3-4 ದೊಡ್ಡ ಸ್ವಾಮಿಗಳು ಅದಾರ ಈ ರಾಜ್ಯದಾಗ. ಅವರು 3 ಕ್ಯಾಂಡಿಡೇಟ್ಗಳನ್ನ ಹಿಡಿದ್ಬಿಟ್ಟಾರ. ಒಂದು ಯಡಿಯೂರಪ್ಪನ ಕುಟುಂಬನ ಹಿಡಿದಾರ, ಈ ಕಡೆ ಬಂದ್ರೆ ಖಂಡ್ರೆ ಕುಟುಂಬನ ಹಿಡಿದಾರ, ಅಲ್ಲಿ ಕರ್ನಾಟಕ ನಡಬರಕ್ಕೆ ಶಾಮನೂರು ಶಿವಶಂಕರ್ನ ಹಿಡಿದ್ಬಿಟ್ಟಾರ. ಯಾಕಂದ್ರೆ ಅವ್ರು ಬಲ್ಲಿ ರಗಡೆ ಐತಿ, ಕೊಡ್ತಾರೆ ಅಪ್ಪುಗಳಿಗೆ. ಬರೀ ಅವ್ರ ಸಲಗೇನೆ ಫೋನ್ ಮಾಡೋದು. ಅಮಿತ್ ಶಾರಿಗೆ ಫೋನ್ ಮಾಡಿದೆ, ಸೋನಿಯಾ ಗಾಂಧಿಗೆ ಫೋನ್ ಮಾಡಿದೆ, ರಾಹುಲ್ ಗಾಂಧಿಗೆ ಫೋನ್ ಮಾಡಿದೆ. ಮೋದಿಯವ್ರು ಸಿಗುವುದಿಲ್ಲ, ಅವ್ರಿಗೂ ಇಲ್ಕಂದ್ರಿ ಹೊಳವ್ರೆ. ಏನು ಈ ಸ್ವಾಮಿಗಳು 2A ನಮ್ಮ ಲಿಂಗಾಯತರಿಗೆ ಕೊಡ್ರಿ, ವೀರಶೈವ ಕೊಡ್ರಿ ಅಂತ ಫೋನ್ ಮಾಡೋದಿಲ್ಲ. ಯಡಿಯೂರಪ್ಪನ ಮಗ ಭಾಳ ಪ್ರಭಾವಿ ಅದಾನೆ, ಅವನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ರಿ. ಮುಂಜಾನೆ ಇವ್ರು ಲಿಂಗ ಪೂಜೆ ಮಾಡ್ಕೋದಿಲ್ಲ. ಇವ್ರು ಬರೀ ಅಮಿತ್ ಶಾ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಫೋನ್ದಾಗೆ ಇರ್ತಾರೆ. ಇಂಥವ್ರಿಂದ ಏನು ನಮ್ಮ ಸಮಾಜಕ್ಕೆ ಆಗ್ಬೇಕಾಗಿತ್ತು ರೀ? ಅದೇನೋ ಬಸವಣ್ಣವ್ರನ್ನ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ರತ್ತ. ಅದಕ್ಕೆ ಅವ್ರನ್ನ ಹೆಂಗೆ ಕುಂಡಿಸ್ಬಿಟ್ಟಾರೆ ನಮ್ಮ ಸಿದ್ದರಾಮಯ್ಯನ ಹೆಂಗೆ ಕೊತ್ತಾರಲ್ಲ, ಹೂವು ಹಾಕ್ಲಕತ್ತಾರ. ನಾ ಏನು ನೋಡಿ ಸಿದ್ದರಾಮಯ್ಯ ಹಿಂಗೆ ಹಾಕೋತಾರಪ್ಪ, ನಾವು ಲಿಂಗಾಯತರೊಳಗೆ ನಾವು ಕುಂಡ್ರಿಸ್ತೀವಲ್ಲ. ಮಾಡ್ರಿ ಸನ್ಮಾನ ಯಾವಾಗ ಮಾಡ್ರಿ? ನಮ್ಮ ಸಮಾಜಕ್ಕೆ 2D ಕೊಡ್ರಿ, 2A ಕೊಟ್ಟ ಮ್ಯಾಗ ಅಂಥ ಸನ್ಮಾನ ಮಾಡಿದ್ರೆ ಸಾರ್ಥಕ. ನಿಮ್ಮ ಮಗನ MP ಟಿಕೆಟ್ ಸಲುವಾಗಿ ಹೂವು ಹಾಕೋದ ಅಲ್ಲಿ ಇದು ಎಲ್ಲಿ ದಾವಣಗೆರೆ ಅಲ್ಲೊಂದು ಸಮಾವೇಶ ಆಯಿತು. 10 ಲಕ್ಷ ಮಂದಿನ ಕೂಡಿಸ್ತೀನಂದ್ರೆ ಅವ್ರು. ನನ್ನ ಶಕ್ತಿನ ಯಾಕಂದ್ರೆ ಸಿದ್ದರಾಮಯ್ಯವ್ರ ಬರ್ತಡೇ ಆಗೈತೆ ಅಂದ್ರೆ ನಾನು ಲಿಂಗಾಯತರದ್ದು ತೋರಿಸ್ತೀನತ್ತ. ಆ ಕುಟುಂಬ, ಇವು 3 ಕುಟುಂಬ ಮತ್ತು ಅಲ್ಲೇ ಇವು 3 in 1 ಅದಾವ. ಇವ್ರು 3 ಮಂದಿ ಕೆಲಸ ಏನಂತ ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸೋದು, ತಾವು ಮುಖ್ಯಮಂತ್ರಿ ಆಗೋದು, ಲೂಟಿ ಮಾಡೋದು, ಮಜಾ ಮಾಡೋದು ಇವ್ರದ್ದೆಲ್ಲ. ನಾವೇನು ಗಂಟೆ ಹೊಡಿಬೇಕಲ್ಲ ಲಿಂಗಾಯತರು? ಲಿಂಗ ಪೂಜೆ ಮಾಡ್ಕೋತ ಫೋಟೋ ಹಾಕೋತಾರೆ. ಏನು ನಾವೇನು ಲಿಂಗ ಪೂಜೆ ಮನ್ಯಾಗ ಮಾಡ್ಕೋದು ಎಲ್ಲ ಫೋಟೋ ಹಾಕೋತ ಅಡ್ಡಾಡೋಣ? ಎಲ್ಲೂ ಇಲ್ಲಾರ್ದೇ ಈ ಲಿಂಗಾಯತ ಕಾರ್ಯಕ್ರಮ ಅಂದರೆ ಇವತ್ತು ಹಚ್ಕೊಂಡು ಹೋಗೋದು, ಬ್ರಾಹ್ಮಣರ ಕಾರ್ಯಕ್ರಮ ಹೋದ್ರೆ ಹಿಂಗೆ ಅಳಗಿಸ್ಬಿಡೋದು. ಇವರೆಲ್ಲ ನಾಟಕ ಕಂಪ್ನಿಗಳು ಇಟ್ಟು ದಿವಸ ವೀರಶೈವ ಲಿಂಗಾಯತನ ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಉಪಯೋಗ ಮಾಡ್ಯಾರ. ಅದಕ್ಕೊಂದು 4-5 ಸ್ವಾಮಿಗಳು ಅದಾರ, ಅವ್ರು ಫಿಕ್ಸ್. ಇವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಯಾವಾಗಲೂ ಈ ವ್ಯವಸ್ಥೆಯಿಂದ ಇವತ್ತು ಹೊಸ ಕ್ರಾಂತಿ ಇವತ್ತು ಕರ್ನಾಟಕದಾಗ ಯಾರಾದರೂ ಮಾಡ್ತಿದ್ರೆ ಅದು ಕೂಡಲ ಸಂಗಮದ ನಮ್ಮ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನೋಂಥದ್ದು ಮಾತನ್ನು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ನಾನು ಹೇಳಿದೆ ಸ್ವಾಮಿಗಳಿಗೆ 3 ವರ್ಷದಿಂದ
ಬಸನಗೌಡ್ರ ನಾನು ಪಾದಯಾತ್ರೆ ಮಾಡ್ತೀನಿ ಕೂಡಲ ಸಂಗಮ ಬರ್ರಿ ಅಂದ್ರೆ ನೋಡ್ರಿ ಗುರುಗಳ ನೀವು ಬೆಂಗಳೂರು ತನಕ ಪಕ್ಕ ಹೋಗ್ತಿದ್ರ ಬರ್ತೀನಿ, ನಡಬರಕ್ಕೆ ನಮ್ಮ ಡೇಂಜರ್ ಅದ ನಮ್ಮ ಯಡಿಯೂರಪ್ಪ, 4 ಮಂದಿನ ಕಳಿಸಿ 10 ಕೋಟಿ ರೂಪಾಯಿ ನಿಮ್ಮ ಮಟ್ಟಕ್ಕೆ ಕೊಡ್ತೀನಿ, ಫಸ್ಟ್ ಕ್ಲಾಸ್ ಬೆಂಚ್ ಗಾಡಿ ಕೊಡಿಸ್ತೀನಿ, ಆರಾಮ್ AC ಮಟ್ಟಕ್ಕೆ ಕೊಟ್ಕೊಂಡು ಶ್ರೀ ಗುರು ಬಸವಲಿಂಗ ಅನ್ನೋದು ಕೂತು ಬಿಡ್ರಿ ಅಂತ ಕೂತ್ರಿ ಅಂದ್ರೆ ನನಗತಿ ಏನು ಅಂತ ಕೇಳ್ದಾನ. ಇಲ್ಲ ನಿಮ್ಗೆ ವಚನ ಕೊಡ್ತೀನಿ ಅಂದರು. ವಚನ ಕೊಟ್ಟರೆ ಅಟ್ಟೆ ಬರೋ ಮಗ ಹೋದೆ. ಅವಾಗ ಹಿಂದಿನ ದಿವಸ ಅದನ್ನು ಕೆಡಿಸ್ಬೇಕಂತ ಹೇಳಿ ಒಂದಿಟ್ಟು ಲಪುಟ್ರು ಮಂತ್ರಿಗಳಿಗಾಗ್ಬೇಕು ನಮ್ಮ ಜಾತಿಯಾಗಿ ನೀವೇ. ನಾಳೆಯ ಕಾರ್ಯಕ್ರಮ ರದ್ದಾಗಿದೆ, ಅವರು ಈಗಾಗಲೇ ಅವ್ರನ್ನ ಸಚಿವರು ಮಾಡ್ತೀನಿ ಅಂದರೆ ಅದಕ್ಕೆ ಅವರು ರದ್ದು ಕಾರ್ಯಕ್ರಮ ಅಂದರು. ನಾ ಹೇಳಿದೆ ಗುರುಗಳ ಮತ್ತೇನೋ ಟಿ ವಿ ಒಳಗೆ ಬೇರೆ ಬರ್ಲಕ್ಕತ್ತೈತೆ ನೋಡ್ರಿ ಅಂದೆ. ಇಲ್ಲ ಬಸನಗೌಡ್ರ ಪಕ್ಕ ನಾಳೆ ಪಾದಯಾತ್ರೆ ನಂದು ಅಂದರು. ಹೋದಿವಿ. ಪಾಪ 750 ಕಿಲೋಮೀಟ್ರ್ ಕರೋನಾ ಇತ್ತು, ಮಾಸ್ಕ್ ಇಲ್ಲ. ಸಮಾಜಕ್ಕಾಗಿ ಒಬ್ಬ ಸ್ವಾಮಿಗಳು ಯಾರೇ ಈ ದೇಶದಲ್ಲಿ ಹೋರಾಟ ಮಾಡಿದರೆ ಅದು ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಅಂತೇಳಿ ನಾವು ಅಭಿಮಾನದಿಂದ ಹೇಳಬೇಕು. ಮಾಡಿದ್ರು ಪುಣ್ಯಾತ್ಮರು, ಬಿಡಲಿಲ್ಲ, ಇಲ್ಲಿ ತನಕ ಬಿಟ್ಟಿಲ್ಲ. ಈಗ ಆದವ್ರು ಕೆಲವೊಂದು ಲೀಡರ್ಗಳು ಇದನ್ನ ಯಾಕೆ ಮಾಡ್ತೀರಿ ಬಿಟ್ಟು ಬಿಡ್ರಿ ನಾವು ಕೊಡಿಸ್ತೀವಿ. ಈಗ ಮತ್ತು ಹೊಸ ನಾಟಕ ಕಂಪ್ನಿ ಬಂದದ್ದು. ಅವು ನಮ್ಮ ಪಾರ್ಟಿ ಇದ್ದಾಗ ಅವು ಕೆಲವೊಂದು ನಾಟಕ ಕಂಪ್ನಿ ಇದ್ದು. ಈಗ ಈ ಪಾರ್ಟಿ ಬರೋಣ ಇದ್ರಾಗೂ ನಾಟಕ ಕಂಪ್ನಿ ಇದ್ದೇ ಇರೋದು. ಅವಾಗೇನು ಭಾಷಣ ಮಾಡ್ತಿದ್ರು ಅವರು, ಪ್ರಾಣ ಕೊಟ್ಟೇವು, ರಾಜಕೀಯ ತ್ಯಾಗ ಮಾಡ್ಲಿಕ್ಕೂ ಸಿದ್ಧ, ಪಂಚಮ ಸಾಲಿಗೆ ಮೀಸಲಾತಿ ತಗೊಂಡೇ ತಿರ್ತೀವಿ. ಈಗ ಮೊನ್ನೆ ವಿಧಾನಸಭೆದಾಗ ಮಾತಾಡ್ರು ತಮ್ಮ ಅಂದ್ರೆ ಅವ ಮಾತಾಡಲೇ ಇಲ್ಲಮ್ಮ. ಪಾಪ ನಾವು ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಚೇಂಬರ್ನಾಗ ಕೂಡಿಸಿ ಎಲ್ಲರೂ ನಾವು ನಿರ್ಣಯ ಮಾಡಿದ್ವಿ. ಎಲ್ಲ ಎಮ್ ಎ ಪಾಟೀಲ್ರಿದ್ದರು, ನಮ್ಮ ಅಲಂ ಪ್ರಭು ಪಾಟೀಲ್ರಿದ್ದರು, ಮತ್ತು ಯಾರ್ಯಾರಿದ್ರಪ್ಪರ, ಮತ್ತು ಇದ್ದವ್ರು ಹೇಳ್ಬೇಕು. ಇಲ್ಲಾರ್ದವ್ರು ತೊಗೊಂಡು ಏನು ಮಾಡೋದು, ಅವು ಇದ್ದು ಇಲ್ಲಾರ್ದಂಗೆ. ಎಮ್ ಐ ಪಾಟೀಲ್ರಿದ್ರು, ಬಿ ಆರ್ ಪಾಟೀಲ್ ಆಲಂದಿದ್ರು, ಅಲಂ ಪ್ರಭು ಪಾಟೀಲ್ರಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು, ಅಶೋಕ್ ಮನಗುಳಿ ಇದ್ದರು, ರಾಜುಗೌಡ ಕುದುರೆ ಸಾಲ ಹುಡುಗಿದ್ರು, ಬೆಲ್ಲದಿದ್ರು, ತುಪ್ಪದ ಇರಲಿಲ್ಲ. ಮತ್ತೆ ಯಾರು ರಾಜು ಕಾಗೆ ಇದ್ದರು. ಎಲ್ಲರೂ ಕೂಡ ನಿರ್ಣಯ ಮಾಡಿ ಸ್ಪೀಕರ್ ರೂಮಿಗೆ ಹೋದ್ವಿ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗೈತಿ, ಅವಕಾಶ ಕೊಡ್ರಿ ಅಂತೇಳಿ. ಅದು ಕಡೆಗೆ ಬಂದು ಇಲ್ಲ ಬಸನಗೌಡ್ರಿ ಅದನ್ನು ಚಾಲೂ ಮಾಡಬೇಕು, ನಾವೆಲ್ಲ ಕೂತು ನೋಡ್ತೀವಿ ಅಂದ್ರೆ ಆಯ್ತು ನಾರು ಹೋಗಿ ಬಾಯಂಗೆ ಜಿಗಿತೀನಿ. ಅವಾಗ ಹಿಂದರೆ ಬರ್ರಿ ತಂದೆ. ಅಟ್ರಾಗಿ ನಾವು ನಡೆದು ಪಾಕಿಸ್ತಾನ ಎದ್ದು ಕೂತಲ್ಲ, ಅದನ್ನು ಎಲ್ಲ ಬರ್ಬಾರ್ದು ಮಾಡಿಬಿಡ್ತು ನಮ್ಮ ಅಧಿವೇಶನ. ಇಲ್ಲಕ್ಕಂದ್ರೆ ಏನಾಗ್ತಿತ್ತು ಆಗ್ತಿತ್ತು. ಮೀಸಲಾತಿ ನಾ ಸಿದ್ದರಾಮಯ್ಯನವ್ರಿಗೆ ಕೇಳ್ತಿದ್ದೆ. ಸಿದ್ದರಾಮಯ್ಯನವ್ರಿಗೆ ನೀವು ಬೆಳಗಾವದಾಗ ಹೇಳಿದ್ರಿ, ನೀವು ಹೊಸದಾಗಿ 6 ತಿಂಗಳಾಗಿತ್ತು, ನಿಮ್ಗೆ ತೊಂದರೆ ಕೊಡಬಾರ್ದು. ಪಾಪ ಅವರು ಮನೆ ಬಂದಾರ, ಸುಮ್ಮನೆ ನಾವು ಹೀಗೆ ಅವ್ರಿಗೆ ತೊಂದರೆ ಕೊಡಬಾರ್ದಂತೇಳಿ ನಾನೇ ಹೇಳಿದೆ ಗುರುಗಳಿಗೆ ಬೆಳಗಾವದಾಗ. ಅದು ಅವ್ರಿಗೆ ಏನಂದ್ರೆ ಸಿದ್ದರಾಮಯ್ಯನವರು, ನೋಡ್ರಿ ನಾನು ಈ ಬೆಳಗಾವಿ ಅಧಿವೇಶನ ಮುಗಿಯಣ್ಣನೇ ಮರುದಿವ್ಸನೇ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷನ ಕರೆದು ಮಾತಾಡಿ ನಿಮಗೇನು ಅನ್ನೋದು ಕ್ಲಿಯರ್ ಮಾಡ್ತೇನೆ ಅಂತೇಳಿ ಅವತ್ತು ಮಾತು ಕೊಟ್ಟರು. ಆಯಿತು, ನಾನು ಹೇಳಿದೆ ಸುಮ್ಮನೆ ಇದು ಏನು BJP ಕಾಂಗ್ರೆಸ್ ಜಗಳ ಅಲ್ಲ, ಅವ್ರಿಗೆ ಸಿದ್ದರಾಮಯ್ಯನವ್ರಿಗೂ ಅವಕಾಶ ಕೊಡು ಅಂತೇಳಿ ನಾವು ಕೊಟ್ಟೀವಿ. ಈಗೇನು ಮಾಡಿಬಿಟ್ರಂದ್ರೆ ಆ ಶಾಶ್ವತ ಹಿಂದುಳಿದ ಆಯೋಗನ ಅಧ್ಯಕ್ಷನೇ ತಮ್ಮ ಪಾರ್ಟಿಗೆ ತೊಗೊಂಡು ಒಂದು ಟಿಕೆಟ್ ಕೊಟ್ಬಿಟ್ರು. ಅದು ಹೋಗಿಬಿಡ್ತದೆ ಗಿರಕ್ಕೆ. ಅವ ಭಾರಿ ಮೋಸ ಮಾಡ್ದವ ಜಯಪ್ರಕಾಶ್ ಹೆಗಡೆ. ನಮ್ಮ ಪಾರ್ಟಿದಿಂದ ಅವ ಆಯೋಗದ ಅಧ್ಯಕ್ಷ ಆದ. ನಮಗೆ ಮೀಸಲಾತಿ ಸಿಗಲಾರ್ದಂಗೆ ವ್ಯವಸ್ಥಿತವಾಗಿ ಅವಾಗೇನ ಹೇಳಿದೆ ಈ ಬೊಮ್ಮಾಯಿ ಅವರಿಗೆ. ಈ ಬೊಮ್ಮಾಯಿ ಪಾಪ ಏನು ಮಾಡಬೇಕು, ಅವ್ರ ಗುರು ಒಬ್ಬ ಕೂತಿದ್ದಲ್ಲ ಹಿಂದೆ, ಅವ ಮಾಡಿದಂದ್ರೆ ಹುಷಾರ್ ಬೊಮ್ಮಾಯಿ, ನೀ ಮಾಡಿದ್ರೆ ನೋಡಿ ನೀನು ನೋಡ್ಕೋತೀನಿ ಅಂತಂದ. ನಾ ಏನು ಮಾಡಿರಿ ಗೌಡ್ರ, ಮಾಡ್ಬೇಕತ್ತೀನಿ ಮಾಡ್ಕೊಂಡು ಇಲ್ಲಿ ಲಗ ಹೊಡಿತಿ ಅಂತ ಹೇಳಿದೆ. ನಾ 60 ಬರ್ತಾವೆ ನೋಡಿ ನೀನು BJP ಅಂತ ಹೇಳಿಬಿಟ್ಟು ಅವಾಗೆ. ಇಲ್ರಿ ನಂದು ಭಾಳ ಮನಸ್ಸು ಐತಿ, ಯಾಕಂದ್ರೆ 50,000 ಪಂಚಮಸಾಲರು ನನ್ನ ಕ್ಷೇತ್ರದಾಗ ಅದಾರ. ಏನು ಮಾಡೋದು ದುರ್ದೈವ. ಹಿಂಗೆಲ್ಲರೂ ಕೈ ಕೊಟ್ಟೈತಿ ಸಮಾಜನ ಏನು ಉಪಯೋಗ ಮಾಡ್ಕೊಂಡು ಬರೀ ನಾವು ಲಿಂಗಾಯತರು ಇಟ್ಟು ಈಗ ಎಲ್ಲಿಗೆ ಬಂದೀವಿ, 3ನೇ ನಂಬರ್ ಬಂದೀವಲ್ರಿ. ಇದರ ರಿಪೋರ್ಟ್ ಪ್ರಕಾರ ನಾವೆಲ್ಲ ಪಂಚಮಸಾಲರೇ 75 ಲಕ್ಷ ಜನ ಅದೀವಿ ಕನಿಷ್ಠ ಈ ರಾಜ್ಯದಾಗ. ಎಲ್ಲ ಲಿಂಗಾಯತರು ಕೂಡಿದ್ರೆ ನಮ್ಮ ಚಂದು ಪಾಟೀಲ್ ಹೇಳ್ದಂಗೆ
1.5 ಕೋಟಿ ಅಂತರೂ ಯಾರ ಅಪ್ಪಗೂ ಕಡಿಮೆ ಇಲ್ಲ. ಏನೋ ಜಾತಿ ಸಲುವಾಗಿ ಅವ್ರು ಗಾಣಿಗರು ಪಂಚಮಸಾಲಿಯರು ಆದಿಗಳು ಒಮ್ಮೆ ಎಲ್ಲ ಸಮಾಜದವ್ರು ಕೂಡಿ ಈ ಲೋಕಸಭಾ ಕಟ್ಟಿದ್ರೆ 28ರವನು ಲಗ ಹೊಡಿಸಿಬಿಟ್ರೆ ನೀವು ನೋಡಾಕತ್ರಿ. ಲೋಕಸಭೆ ಆದ ಕೂಡಲೇ ವೀರಶೈವ ಲಿಂಗಾಯತರಿಗೆ 2D ಕೊಡೋದನ್ನು ನಿರ್ಣಯ ಮಾಡಿ ಇವತ್ತರ ಹೇಳ್ತಾರೆ, ಇಲ್ಕಂದ್ರೆ ಅಧಿಕಾರದಿಂದ ಬಿಟ್ಟು ಹೋಗ್ತಾರೆ. ಎರಡೇ ಆಗೋದು. ನೀವು ಗಟ್ಟಿಯಾಗ್ರಿ. ಇಲ್ಲಿ ಎಲ್ಲ ಲೀಡರ್ಗಳನ್ನ ಕೇಳಕ್ಕೆ ಹೋಗಬೇಡ್ರಿ. ಅವರೆಲ್ಲ ದೊಡ್ಡವ್ರು ಬರೋದಿಲ್ಲ, ದೊಡ್ಡ ಶ್ರೀಮಂತರು ಈ ಕಾರ್ಯಕ್ರಮ ಬರೋದಿಲ್ಲ. ಅವ್ರಿಗೇನು ಬೇಕಾಗಿತ್ತು ರೀ? ನಾವು ಆರಾಮದಾರ, ಶ್ರೀಮಂತರು ಅದಾರ, ದೊಡ್ಡ ಮನೆ ಕಟ್ಕೊಂಡಾರ. ನಮ್ಮ ಹೋರಾಟ ಇರುವಂಥದ್ದು ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ದೀಕ್ಷರು ಮಲಯಗೌಡರು ಗೌಡ ಲಿಂಗಾಯತರು ಇವರೆಲ್ಲ ಸಮಾಜದಲ್ಲಿ ಬಡತನದಲ್ಲಿರುವಂಥ ದುಡಿದು ತಿನ್ನುವಂಥ ವರ್ಗಕ್ಕೆ ಸರ್ಕಾರಿ ನೇಮಕಾತಿ ಮತ್ತು ಶಿಕ್ಷಣದಲ್ಲಿ ನಮ್ಮ ತಂಗಿಲ್ಲೇ ಹೇಳಿದ್ರಲ್ಲ ಅವರು ಒಂದೇ ಪಾಯಿಂಟ್ನಾಗೇನು ತಹಸೀಲ್ದಾರ್ ಹೋಯ್ತು. ಏನಿದು ಕಾರ್ಯಕ್ರಮ ಏನು ಇದು ಮಾಡ್ತಾರಲ್ಲ, ಏನು ನಿರೂಪಣೆ ಮಾಡೋರು. ಇಂಥ ಭಾಳ ಉದಾಹರಣೆಗಳು ನಮ್ಮ ಸಮಾಜದ ಭವಿಷ್ಯ. ಇವತ್ತು ಮಕ್ಕಳ ಕಡೆಯಿಂದ ದೀಪ ಹಚ್ಚಿದ್ವಿ. ಎದಕ್ಕೆ ಹಚ್ಚಿದ್ವಿ? ಇದು ನಮ್ಮ ಸಲುವಾಗಿ ಮೀಸಲಾತಿ ಅಲ್ಲ, ನಮ್ಮ ಸಮಾಜದಲ್ಲಿ ಮುಂದಿನ ಭವಿಷ್ಯದ ಮಕ್ಕಳ ಸಲುವಾಗಿ ಈ ಮೀಸಲಾತಿ ಹೋರಾಟ ನಡೆದಿದ್ದು ಬಂಧುಗಳೇ. ಇದು ಯಾವುದೋ ರಾಜಕೀಯ ಯಾವನೋ ಒಬ್ಬನ ಲೀಡರ್ ಮಾಡ್ಲಿಕ್ಕಲ್ಲ, ಯಾವನೋ ಒಬ್ಬನ ಕೈಯಾಗಿ ನಮ್ಮ ಸಮಾಜ ಒಯ್ದು ಕೊಡೋದಕ್ಕಲ್ಲ. ಈಗ ಎಲ್ಲರೂ ಏನು ಮಾಡ್ಲಕತ್ತಾರ, ನನ್ನ ಸಮಾಜನ ನಂದು ಇಷ್ಟು ಕಂಟ್ರೋಲ್ ಐತೆ ತೋರಿಸ್ಲಕ್ಕ ಸಮಾಜ ಮಾಡ್ತಾರೆ. ಅವ್ರನ್ನೇ ಹೊಗಳುದೇ ಅಪ್ಪಾಜಿ ಅನ್ನೋದು. ಈ ಅಪ್ಪಾಜಿ ಅನ್ನೋ ಕಂಪ್ನಿ ಒಂದು ಭಾಳ ಕೆಟ್ಟ ಚಟ ಬಿದ್ದೈತೆ ನಮ್ಮ ಮಂದ್ಯಾಗ. ನಿಮ್ಮ ಅಪ್ಪಗೆ ನೀವು ಅಪ್ಪ ಅಂದರು ಹೋಗೋಬಿಟ್ಟು ಅನ್ನೋದು ಯಾನಿಗೆ ಅಪ್ಪಾಜಿ ಅನ್ನೋದು ಕಾಲ ಮುಗಿದು, ಅಪ್ಪಾಜಿ ಅನ್ನೋದು ಕಾಲ ಮುಗಿದು. ನಾನಂತರೂ ನನ್ನ ಜೀವನದಾಗ ವಾಜಪೇಯಿ ಆದವಾನಿ ಅವ್ರನ್ನ ಬಿಟ್ರೆ ರಾಜಕಾರಣದಾಗ ಯಾವ ಮಕ್ಕಳದು ಕಾಲು ಹಿಡೋದಲ್ಲ, ಕೈ ನೋಡೋದಲ್ಲ. ಏನು ಯಡಿಯೂರಪ್ಪನವರೇ ಚೆನ್ನಾಗಿದ್ದೀರ ಅಂತ ಕೇಳ್ತೀನಿ ನಾನು. ಸಾಹೇಬ್ರೂ ಅನ್ನೋದಿಲ್ಲ. ಯಾಕಂದ್ರೆ ಈ ಹಿಂಗೆ ಮಾಡೇ ನಮ್ಮನ್ನ ಮೆತ್ತಗೆ ಮಾಡ್ಕೊತ ಬಂದಾರೆ. ಸಮಾಜ ಇವತ್ತು ಒಂದು ಮಾಡುವಂಥ ಕೆಲಸ. ಇವತ್ತು ಕಲಬುರ್ಗಿ ಒಳಗೆ ದೀಕ್ಷರು ಅಂದರೆ ನಮ್ಗೆ ಗುರುತಿಲ್ಲ. ಈ ಕಡೆಯಿಂದ ಬೇರೆನೇ. ಇಲ್ಲಿ ದೀಕ್ಷರು ಬೀದರ್ಗೆ ಹೋದ್ರೆ ಪಾಪ ಯಾವುದೂ ಉಪಜಾತಿನೇ ಇಲ್ಲ, ಎಲ್ಲ ಲಿಂಗಾಯತರು ಒಂದಲ್ಲಿ. ಇಲ್ಲಿ ಸ್ವಲ್ಪ ಲಿಂಗಾಯತರು ದೀಕ್ಷರು ಆದಿ ಹಿಂಗೇನೇನೋ ಇಲ್ಲೂ ಅದ. ಆದರೆ ಎಲ್ಲ ಸಮುದಾಯಕ್ಕೆ ಹೇಳ್ತೀನಿ, 2D ಏನು ಕೊಟ್ಟರಲ್ಲ ನಮ್ಮ ಪ್ರಧಾನಮಂತ್ರಿಗಳು, ಅದರಲ್ಲಿ ಸಮಗ್ರ ಪಂಚಮಸಾಲಿ ಅಂತ ಹೆಸರು ಮೊದಲು ಸೇರ್ಪಡೆ ಆಗಿದ್ದೆ ಮೊದಲ ಸಲ. ಮೊದಲು ಎಲ್ಲೂ ಪಂಚಮಸಾಲಿ ಅಂತ ಸೇರಿಲ್ಲ. ಅದ್ರಾಗ ನಾವು ದೀಕ್ಷೆ ಸೇರಿಸಿದೀವಿ, ಗೌಡ ಲಿಂಗಾಯತ ಸೇರಿಸಿದೀವಿ, ಮಲೆಗೌಡರ ತಳಿ ಇವೆಲ್ಲ ಉಪನಾಮಗಳ ಸೇರಿಸಿದೀವಿ, ವೀರಶೈವ ಲಿಂಗಾಯತ ಸಮಸ್ತ ಸಮಾಜದ ಸೇರಿಸಿದೀವಿ. ಕ್ರಿಶ್ಚಿಯನ್ರಿಗೆ ಅದರ ಮೀಸಲಾತಿ ಕೊಟ್ಟರು, ಮರಾಠ ಸಮಾಜಕ್ಕೆ ಮೀಸಲಾತಿ ಕೊಟ್ಟರು, ಜೈನ ಸಮಾಜಕ್ಕೆ ನಾವು ಮೀಸಲಾತಿ 2Dಯನ್ನು 7% ನಾವು ಕೊಟ್ಟಾರ. ಇದು ಸಮಸ್ತ ಎಲ್ಲ ಸಮುದಾಯಗಳಿಗೆ ಇವತ್ತು ಈ ಮೀಸಲಾತಿ ಹೊರಗೆ ನಾವು 2D ಏರಿಯಾ ಕೊಡ್ರಿ, 2Aದಾಗ ಸೇರ್ಲಕ್ಕ TG ಇಲ್ಲ. ಯಾಕಂದ್ರೆ ಅಲ್ಲಿ ದೊಡ್ಡ ಸಮುದಾಯ ಕುರುಬ ಹಾಲಮತ ಸಮಾಜ ಐತಿ, ಅಲ್ಲಿ ದೊಡ್ಡ ಸಮಾಜ ಆರ್ಯ ಇಡಿಗ ಐತಿ, ಅಲ್ಲಿ ದೊಡ್ಡ ಸಮಾಜ ಗಾಣಿಗ ಸಮಾಜ ಐತಿ, 104 ಜಾತಿ ಅದಾವೆ. ಅವರ ಮೀಸಲಾತಿಯನ್ನು ನಾವು ಕಸ್ಕೋಬಾರ್ದು ಅಂತೇಳಿ ಪ್ರತ್ಯೇಕವಾಗಿ ಸಂವಿಧಾನಾತ್ಮಕವಾಗಿ ನಮಗೆ 2D 2C ಒಕ್ಕಲಿಗ ಸಮಾಜದ ಅವರಲ್ಲಿರುವಂಥವ್ರು ಕೊಟ್ಟರು. ಇವತ್ತು 2D ಏರಿಯಾ ಕೊಡ್ರಿ, 2 ಏರಿಯಾ ಕೊಡಿಸ್ತೇನೆ ಅಂತಿದ್ರಲ್ಲ ನೀವು. ನಾವು ಮಾಡಿದಾಗ ನೀವೇನು ಹೇಳಿದ್ರಿ ಕಾಂಗ್ರೆಸ್ನವರು? ಇಲ್ಲ ನಾವು 2Aನೇ ಕೊಡಿಸ್ತೀವತ್ತಂದ್ರೆ. ಈಗ ಯಾಕೆ ಗಪ್ ಕೂತೀರಪ್ಪ? ಒಂದೊಂದು ನಿಗಮ ತೊಗೊಂಡು ಊರ್ದು 15 ಕಿಲೋಮೀಟ್ರ್ ಇವತ್ತು ಹಚ್ಕೊಂಡ್ರೆ ಆಯ್ತನ? ಕೆಲಸ ಮಾಡಿರಿ, ಇವತ್ತು ಹಚ್ಕೊಂಡು ಎಲ್ಲರೂ ಇವೆಲ್ಲ ನಾಟಕ ಕಂಪ್ನಿ ಬೇಡ ನಮಗೆ ಮೀಸಲಾತಿ ಕೊಡಿಸ್ತೇನೆ ಅಂತೆಲ್ಲ ಹೆಂಗೆ ಮಾತಾಡಿದ್ದೆಲ್ಲ ನಾನು ವಿಧಾನಸಭಾದಾಗ. ಯಡಿಯೂರಪ್ಪಗೂ ಕೇಳಿದ್ದೆ, ಬೊಮ್ಮಾಯಿಯವ್ರ ಮನೆ ಮುಂದೆ ಹೋಗಿ ನಾವು ಉಪವಾಸ ಮಾಡೀವಿ. ಇಲ್ಲೇ ಶಿವಶಂಕರವ್ರು ಅದಾರ. ಕಡೆಗೆ ಬೊಮ್ಮಾಯಿಯವ್ರು ಎಲ್ಲಿಗೆ ಬರ್ತಂದ್ರೆ ಪಾಪ ಬೊಮ್ಮಾಯಿಯವ್ರ ಕಡೆಗೆ ಒಳ್ಳೆ ಮನುಷ್ಯ ಏನೋ ಮಾಡಿ ಕಡೆಗೆ ನಮ್ಮ ಜೋಡ ಬೆನ್ನು ಹತ್ತಿ. ಯಾಕಂದ್ರೆ ಅಲ್ಲಿದ್ದು ಮುರ್ಕೊಂಡ್ರವ್ರು ಅವರ ಗುರುಗಳದು ಮುರ್ಕೊಂಡು ನಮ್ಮ 2Dಗೆ. ಯಾಕಂದ್ರೆ ಮ್ಯಾಗಿಂದ ತೊಗೊಂಡು ಬಂದೀವಿ ನಾವು ಪರಮಾನ. ಅಮಿತ್ ಶಾ ಅವ್ರ ಕಡೆಯಿಂದ ತಂದುಕೊಳ್ಳೇ ಬೊಮ್ಮಾಯಿಯವ್ರು ಏನು ಹೇಳಿಬಿಟ್ರು ಅವ್ರ ಗುರುಗಳಿಗೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ, ಮ್ಯಾಗಿಂದ ನಾವು ಬಸ್ಸನ್ಕೊಂಡು ಹೋಗಿ ಅಮಿತ್ ಶಾ ಅವ್ರಿಗೆ ಹೇಳ್ಯಾನ, ಅವ್ರಿದ್ರೆ ಮಾಡೇಬೇಕು ನೋಡಿ, ಇವತ್ತು ನೋಟಿಫಿಕೇಷನ್ ಆಗಬೇಕು. ನಡೀದಿಲ್ಲ ಬೊಮ್ಮಾಯಿ, ಮಿಸ್ಟರ್ ಬೊಮ್ಮಾಯಿ ಆಜ್ 11 ಬಜೆ ತಕ್ ಕನ್ನ ಪಡೆಗ ಟೀಕ್ ಹೈ ಸರ್ ಅಂದರು. ಅಲ್ಲಿಂದ ನಮ್ಮ ಕರ್ನಾಟಕದ ಗಿರಾಕಿನ ಬಿಟ್ಟುಬಿಟ್ರು. ಅವ ಮೂತಿ ಉಬ್ಸ್ಕೊಂಡು ಹೆಂಗೆ ಕೂತಿದ್ದ. ನನ್ನ ಕೇಳಾರ್ದೆ ಮಾಡಿದೆ ಈ ಬೊಮ್ಮಾಯಿ. ಅದಕ್ಕೆ ಅವನು ಸೋಲಿಸ್ಲಾಕೂ ರೊಕ್ಕ ಕೊಟ್ಟು ಕಳ್ಸದ, ನಾನು ಸೋಲಿಸ್ಲಾಕೂ ರೊಕ್ಕ ಕೊಟ್ಟು ಕಳ್ಸದ.
ಯಾರ್ಯಾರನ್ನ ಕಳಿಸಿ ನೀನು ಲೋಕಸಭಾ ಮುಗಿಲಿ, ನಮ್ಮದು ಒಂದು ತಾಕತ್ತು ತೋರಿಸ್ತೀವಿ ಕರ್ನಾಟಕದ ನಾವು ಲಿಂಗಾಯತರು ಏನದು ಯಾರ ಕಡೆ ಅಂದಿದೆ ಬಿಡೋದಿಲ್ಲ. ನಾನಂತರ ಬಿಡೋದಿಲ್ಲ, ಯಾರು ಬೇಕಾದವ್ರು ಹೋಗಿ ಅಪ್ಸೆಟ್ ಆಗಿರ್ಬೇಕು. ನಾನಂತರ ಮನೆ ಹೇಳಿನೇ ರೇಲಿವೆ ಹಳಿ ಇದ್ದಂಗೆ ಐತಿ, ಅವ್ರಿಗೆ ನಮಗೆ ನಂದು ಹಳಿ ಹಿಂಗೆ, ಇವ್ರು ಅವ್ರ ಹಳಿ ಹಿಂಗೆ, ಇದೆಲ್ಲೂ ಕೂಡುವುದಿಲ್ಲ. ಇದು ಹೋಗಿ ನಾ ಎಂದು ಅಪ್ಪಾಜಿ ಅಂದು ಇವ್ರ ಮನ್ಯಾಗ ಹೋಗಿ ಸರೆಂಡರ್ ಆಗುವುದಿಲ್ಲ. ನೀ ಹೊರಗೆ ಹಾಕುವಂಥದ್ದು ಎಟ್ಲ ಮಾಡಿದಿ, ನಾನು ಹೊರಗೆ BJP ದಿಂದ ಹೊರಗೆ ಹಾಕೋದಿಲ್ಲ. ಹಾಕೋದಿದ್ರೆ ಯಾವಾಗ ಹಾಕ್ತಿದ್ರು. ಈಗ ಮತ್ತೆ ನಾ ಗಟ್ಟಿಯಾಗಿವಿ, ನೀವೆಲ್ಲ ಕೂಡಿ ನಮ್ಮ ಗುರುಗಳು ಹೇಳ್ದಂಗೆ ಕೊನೆಯದೈತಿ. ಇನ್ನು 8 ದಿವಸ ನಾಗರಪ್ಪರವರು ಮೀಸಲಾತಿ ಘೋಷಣೆ ಮಾಡಬೇಕು. 1 ವಾರ 2 ದಿವಸ ರೀ. ಹಾಂ, ನೀತಿ ಸಂಹಿತೆ ಬರೋಕ್ಕಿಂತ ಮೊದಲು 24 ತಾಸು ಮೊದಲು ಘೋಷಣೆ ಮಾಡಿರಿ. ಇಲ್ಲಿ ಕಂದ್ರೆ ನಾ ದೇವ್ರ ಸಾಕ್ಷಿಯಾಗಿ, ಕೂಡಲ ಸಂಗಮನ ಸಾಕ್ಷಿಯಾಗಿ, ಪಂಚಪೀಠ ಸಾಕ್ಷಿಯಾಗಿ ಹೇಳ್ತೀನಿ, ಒಂದು ಹೋಟನು ಅವ್ರಿಗೆ ಯಾರಿಗೂ ಹಾಕಬೇಡ್ರಿ. ನಮ್ಮ ಬೆನ್ನ ಹತ್ರಿ, ನಾವು ಮೀಸಲಾತಿ ಮಾಡಿ ತೋರಿಸ್ತೀವಿ. ಕೇಂದ್ರದಾಗಿನ OBCನೂ ತಂದು ತೋರಿಸ್ತೀವಿ. ನಮ್ಮದೇ ಸರ್ಕಾರ ಬರ್ತದೆ. ನಾವು OBC ಸೆಂಟ್ರಲ್ನಾಗ ಹೆಂಗೆ ಒಕ್ಕಲಿಗಾರ ಕೊಟ್ಟಾರ ಹಂಗೆ ಲಿಂಗಾಯತರಿಗೂ ನಾವು ಕೊಡ್ಸೇ ತಿರ್ತೀವಿ.